ಅನುಕೂಲ ಆಗ್ಬೇಕು ಅಂತ ಹೇಳಿ 5,000 ಕೋಟಿ ಹಣವನ್ನ ಸ್ಕಿಲ್ ಡೆವಲಪ್ಮೆಂಟ್ ಮತ್ತೆ ಸ್ಟಾರ್ಟ್ಅಪ್ಗೋಸ್ಕರ ಅವರಿಗೆ ಮೀಸಲಾತಿಯಾಗಿ ಹಣವನ್ನ ಇಡುವಂತ ಕೆಲಸವನ್ನ ಮಾಡುತ್ತಿದ್ದಾರೆ. ರೈತರಿಗೆ MSP ಕೊಡ್ತೀನಿ ಅಂತ ನರೇಂದ್ರ ಮೋದಿ 2014ರಲ್ಲಿ ಸುಳ್ಳು ಹೇಳಿದ್ರು, ಇವತ್ತವರೆಗೂ ಕೊಡಕ್ಕಾಗಿಲ್ಲ. ಇಡೀ ದೇಶದ ರೈತರು, ಅನ್ನದಾತರು, ಕರ್ನಾಟಕ ರಾಜ್ಯದ ರೈತರು ಸಹ ಡೆಲ್ಲಿಗೆ ಹೋಗಿ 1 ವರ್ಷಗಳ ಕಾಲ ಸರ್ಕಾರದ ವಿರುದ್ಧ ಧ್ವನಿ ಎತ್ತರು. ಆದ್ರೆ ಸರ್ಕಾರ ಅವರ ಮಾತನ್ನ ಕೇಳಿಸ್ಕೊಳ್ಳಿಕ್ಕೆ ತಯಾರಿರಲಿಲ್ಲ. ಸರ್ಕಾರ ಅವ್ರನ್ನ ಡೆಲ್ಲಿ ಒಳಗಡೆ ಬಿಡ್ಲಿಕ್ಕೆ ತಯಾರಿರಲಿಲ್ಲ. ಅವರಿಗೆ ಪ್ರಶ್ನೆ ಕೇಳಿದ ರೈತರಿಗೆ ಗುಂಡಿಟ್ಟಿ ಕೊಲ್ಲುವಂತ ಕೆಲಸ ಯಾರು ಮಾಡಿದ್ರೆ ಅದು ಬಿಜೆಪಿ ಸರ್ಕಾರ ಅನ್ನೋದನ್ನ ನೀವ್ಯಾರು ಮರಿಬಾರದು. 700 ರೈತರು ತಮ್ಮ ಪ್ರಾಣವನ್ನು ಆ ಒಂದು ಹೋರಾಟಕ್ಕೆ ಹೋಗಿ ಏನು ಒಂದು ತಮ್ಮ ಹುತಾತ್ಮರಾದ್ರು. ಅವರ ಮೇಲೆ ಈಗ ಹೊಸದಾಗಿ ಏನೋ ರಾಜಕೀಯವನ್ನ ಮಾಡಲಿಕ್ಕೆ ಬರ್ತಾರೆ ರೈತರಿಗೆ. ನಾವೆಲ್ಲರಿಗೂ ಎಲ್ಲವನ್ನು ಗಮನಿಸಬೇಕು. ಇವತ್ತು ಬಾಬಾ ಭೀಮ್ರಾವ್ ಅಂಬೇಡ್ಕರ್ ಅವರ ಇವತ್ತು ಹುಟ್ಟುಹಬ್ಬ, 131ನೇ ಹುಟ್ಟುಹಬ್ಬದಲ್ಲಿ ನಾವೆಲ್ಲರೂ ಒಂದು ಸಂಕಲ್ಪವನ್ನು ತೆಗೆದುಕೊಳ್ಳಬೇಕಾಗಿದೆ. ಈ ಬಿಜೆಪಿಯವರು 400 ಸೀಟು ಬಂದ್ರೆ ಈ ದೇಶದಲ್ಲಿರುವಂತಹ ಸಂವಿಧಾನವನ್ನೇ ಕಿತ್ತಾಕ್ತೀವಿ ಅಂತ ಹೇಳ್ತಾರೆ. ಒಂದ್ ಕಡೆ ಅನಂತಕುಮಾರ್ ಹೆಗಡೆ ಸಂವಿಧಾನ ಹೊಡಿತೀವಿ ಅಂದ್ರೆ ನರೇಂದ್ರ ಮೋದಿ ಟಿವಿಯಲ್ಲಿ ಬಂದು ಇಡೀ ದೇಶದಲ್ಲಿ ಜನ ಸಂವಿಧಾನದ ವಿರುದ್ಧ ಮಾತಾಡಿದ್ದಕ್ಕೆ ಧ್ವನಿ ಎತ್ತಿದ್ದಾರೆ ಅಂತ ಹೇಳಿ ಕಣ್ಣೀರನ್ನು ಹಾಕಿ ನಾವು ಯಾವುದೇ ರೀತಿಯಾದಂತ ಸಂವಿಧಾನವನ್ನ ಬದಲಾವಣೆ ಮಾಡಲ್ಲ ಅಂತ ನರೇಂದ್ರ ಮೋದಿ ಅವರು ನಿನ್ನೆ ಒಂದು ಸುಳ್ಳು ಹೇಳಿದ್ದಾರೆ. ಬರೀ ಸುಳ್ಳು ಹೇಳೋದೇನಾದ್ರು ಬಿಟ್ರೆ ಇದೇನಾದ್ರೂ ಇವರು ಒಂದು ಕೆಲಸ ಮಾಡಿದ್ರೆ ತಾವೇಳಿ. ಈಗ JDS ಅವ್ರನ್ನ ಬೇರೆ ಸೇರ್ಕೊಂಡ್ಬಿಟ್ಟವ್ರೆ. ಆ ಕುಮಾರಣ್ಣ ಮುಂಚೆ ಸುಳ್ಳು ಹೇಳ್ತಾ ಇರಲಿಲ್ಲ. ಆ ಬಿಜೆಪಿ ಸೇರಿ 2 ತಿಂಗಳಾಗಿಲ್ಲ. ಬಿಜೆಪಿಯವರಿಗಿಂತ ಜಾಸ್ತಿ ಸುಳ್ಳು ಹೇಳೋ ಕೆಲಸ ಕುಮಾರಣ್ಣ ಮಾಡ್ತಾರೆ. ಕುಮಾರಣ್ಣವರೇ, ನಮ್ಮ ಪಕ್ಷದ ಹೆಸರು ತಾವು ಬದಲಾವಣೆ ಮಾಡಬೇಕು. ಜಾತ್ಯತೀತ ಅಂತ ತಾವು ಇಟ್ಕೊಂಡಿದ್ದೀರಾ, ಕೋಮುವಾದಿಗಳ ಜೊತೆ ಸೇರ್ಕೊಂಡಿದ್ದೀರಾ. ನೀವು ದಯವಿಟ್ಟು